ಅಮಿತ್ ಶಾ ಅವರು ಇವತ್ತು ಬಿಎಸ್ವೈ ಅವರ ನಿವಾಸಕ್ಕೆ ಹೋಗಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಟಿಕೆಟ್ ಹಂಚಿಕೆ, ಎಲೆಕ್ಷನ್ ಸಿದ್ಧತೆ ಸೇರಿ ಹಲವು ವಿಚಾರಗಳನ್ನ ಚರ್ಚೆ ಮಾಡಲಾಯಿತು. ಬಿಜೆಪಿಯಲ್ಲಿ ಯಾವಾಗ ಮುಖ್ಯಮಂತ್ರಿಗಳಾಗಿದ್ದಂತೆ ಯಡಿಯೂರಪ್ಪನವರನ್ನ ಕೆಳಗಿಳಿಸಿದ ನಂತರ ಅವರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಆ ಸಂದರ್ಭದಿಂದಲೂ ಕೂಡ ಇಲ್ಲ, ಅವರಿಗೆ ಮನ್ನಣೆ ನೀಡಲಾಗ್ತಾ ಇದೆ ಅನ್ನುವಂಥ ಮೆಸೇಜ್ ಅನ್ನ ಪಾಸ್ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಹರಸಾಹಸ ಪಡ್ತಾ ಇದೆ. ಇನ್ನ ಎಲೆಕ್ಷನ್ ಟೈಮ್ ಬೇರೆ, ಪದೇ ಪದೇ ಅವರಿಗೆ ಮನ್ನಣೆಯನ್ನು ಕೊಡ್ತಾ ಇದೀವಿ, ಎಲ್ಲೂ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇಲ್ಲ ಅಂತ ಸಾರುವಂತ ಸಂದೇಶವನ್ನ ಕೊಡಲಾಗ್ತಾ ಇದೆ. ಅದರ ಭೇಟಿನೇ ಇದು ಕೂಡ. ಹೂಗುಚ್ಛ ನೀಡಿ ಅಮಿತ್ ಶಾ ಸ್ವಾಗತಿಸಿದ್ದಾರೆ ಬಿಎಸ್ವೈ ಮತ್ತೆ ವಿಜೇಂದ್ರ ಮೂಲಕವೇ ಹೂಗುಚ್ಛವನ್ನ ಸ್ವೀಕರಿಸಿದ್ರು. ಅಮಿತ್ ಶಾ ಮಗನ ಕೈಗೆ ಹೂಗುಚ್ಛವನ್ನ ನೀಡುವಂತೆ ಅಮಿತ್ ಶಾ ಅವರು ಕೊಟ್ಟರು. ನಂತರ ವಿಜೇಂದ್ರ ಅವರ ಕೈಯಿಂದಲೇ ಹೂಗುಚ್ಛವನ್ನ ಸ್ವೀಕರಿಸಿದ್ರು ಅಮಿತ್ ಶಾ ಅವರು. ಸ್ವಾಗತದ ಬಳಿಕ ಬಿಎಸ್ವೈ ಮನೆಯಲ್ಲಿ ಅಮಿತ್ ಶಾ ಅವರು ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ರು. ಖುದ್ದು ಅಮಿತ್ ಶಾಗೆ ಉಪಹಾರವನ್ನ ಬಡಿಸಿದ್ರು ವಿಜೇಂದ್ರ. ಅಮಿತ್ ಶಾ ಜೊತೆ ಸಿಎಂ ಕಟೀಲ್ ಕಾರಜೋಳ ಬ್ರೇಕ್ಫಾಸ್ಟ್ ಅನ್ನ ಸವಿದ್ರು. ನಿಮಗೆ ಆ ದೃಶ್ಯಾವಳಿಗಳನ್ನ ಕೂಡ ತೋರಿಸ್ತಾ ಇದೀವಿ. ಯಾಕೆಂದ್ರೆ ಅಮಿತ್ ಶಾ ಅವರು ಒಂದ್ ಕಡೆ ಹೋಗ್ತಾರೆ ಬ್ರೇಕ್ಫಾಸ್ಟ್ ಅನ್ನ ಮಾಡ್ಲಿಕ್ಕೆ. ಯಾವಾಗಲೂ ಕೂಡ ಹೋಟೆಲ್ ನಲ್ಲಿ ಇಂಥ ಟೈಮ್ ನಲ್ಲೆಲ್ಲ ಅವರು ಊಟವನ್ನ ಮಾಡ್ತಾ ಇದ್ದಂಥದ್ದು ಅಥವಾ ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಾ ಇದ್ರು. ಆದ್ರೆ ಸ್ಪೆಷಲಿ ಯಡಿಯೂರಪ್ಪನವರ ನಿವಾಸಕ್ಕೆ ಏನಕ್ಕೆ ಹೋದ್ರು ಅಂದ್ರೆ ಅಲ್ಲಿ ಬೇರೆಯದ್ದೇ ರೀತಿಯಾದಂತ ರಾಜಕೀಯ ಮೆಸೇಜ್ ಅನ್ನ ಪಾಸ್ ಮಾಡುವಂತ ಉದ್ದೇಶ ಇತ್ತು. ಆ ಕಾರಣಕ್ಕೋಸ್ಕರನೇ ಹೋದ್ರು. ಅಮಿತ್ ಶಾ ಬೆನ್ನು ತಟ್ಟಿ ಮಾತನಾಡಿಸಿದ್ದು ಆನೆ ಬಲ ಬಂದಂತಾಗಿದೆ. ಇದು ರಾಜಕೀಯದಲ್ಲಿ ಸಹಜ ಅಂತ ಹೇಳಿದ್ರು ಬಿವೈ ವಿಜಯೇಂದ್ರ. ಸ್ವಪಕ್ಷದ ವಿರೋಧಿಗಳಿಗೆ ಟಾಂಗ್ ಕೊಟ್ರ ಬಿವೈ ವಿಜಯೇಂದ್ರ ಅನ್ನುವಂಥ ಪ್ರಶ್ನೆ ಇದೆ. ಇದೊಂದು ಬೇಕಾಗಿತ್ತು ಆಕ್ಚುಲಿ ವಿಜಯೇಂದ್ರ ಅವರ ವಿಚಾರದಲ್ಲಿ ನೋಡೋದಾದ್ರೆ. ಬಿಕಾಸ್ ಕೆಲವರು ವಿಜಯೇಂದ್ರ ಅವರ ಒಂದು ಓಟಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಸಕಲ ರೀತಿಯಲ್ಲೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಹೈಕಮಾಂಡ್ಗೂ ಕೂಡ ದೂರನ್ನ ಕೊಡ್ತಾ ಇದ್ದಾರೆ. ಆದ್ರೆ ಅಮಿತ್ ಶಾ ಅವರು ಇವತ್ತು ಅವರಿಂದ ಹೂಗುಚ್ಛವನ್ನ ಸ್ವೀಕರಿಸಿದ್ದು, ಬೆಂತಟ್ಟಿದ್ದು ಸಹಜವಾಗಿ ಅವ್ರಿಗೆಲ್ಲರಿಗೂ ಕೂಡ ವಿಜೇಂದ್ರ ಅವರ ಪವರ್ ಏನು ಅಂತ ಸಾರುವಂತ ಉದ್ದೇಶ ಕಂಡಂತ ಕಾಣಿಸ್ತಾ ಇದೆ. ಆದರೆ ಒಂದಂತೂ ಸಂತೋಷದಿಂದ ಮಾನ್ಯ ಅಮಿತ್ ಶಾಜಿ ಅವರು ಭಾಳ ಪ್ರೀತಿಯಿಂದ ಇವತ್ತು ನನ್ನನ್ನು ಕೂಡ ಮಾತನಾಡಿಸಿದ್ದಾರೆ. ನನಗೂ ಕೂಡ ಒಂದು ರೀತಿ ಆನೆ ಬಲ ಬಂದಂತಾಗಿದೆ. ಇನ್ನೂ ಹೆಚ್ಚೆಚ್ಚು ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಒಂದು ದೊಡ್ಡ ಶಕ್ತಿ ಸಿಕ್ಕಂತಾಗಿದೆ. ಮುಂದಿನ ಚುನಾವಣೆಯಲ್ಲಿ ಅತಂತ್ರ ವಿಧಾನಸಭೆ ಆಗಬಾರ್ದು, ಸ್ಪಷ್ಟ ಬಹುಮತದೊಂದಿಗೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು. ಬಿಎಸ್ವೈ ಅಮಿತ್ ಶಾ ನಡುವೆ ಗೆಲುವಿನ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಿದ್ರು ಬಿವೈ ವಿಜೇಂದ್ರ. ಬಿಎಸ್ವೈ ರಾಜೀನಾಮೆ ನಂತರ ಹಲವು ಮಾತುಗಳು ಕೇಳಿ ಬಂದಿವೆ. ಆದ್ರೆ ಎಂದಿಗೂ ಕೂಡ ಯಡಿಯೂರಪ್ಪ ಅವರನ್ನ ಸೈಡ್ ಲೈನ್ ಮಾಡಿಲ್ಲ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ ಇದ್ದಂತ ಉತ್ಸಾಹವೇ ಈಗಲೂ ಕೂಡ ಇದೆ ಯಡಿಯೂರಪ್ಪನವರಿಗೆ ಅಂತ ಹೇಳಿದ್ರು. ಯಡಿಯೂರಪ್ಪನವ್ರಿಗೆ ಉತ್ಸಾಹ ಇದೆ, ಅದನ್ನ ಬಳಸ್ಕೊಳ್ತಾ ಇಲ್ಲ ಅನ್ನುವಂಥದ್ದೇ ಆರೋಪ ಇದ್ದಿದ್ದು. ಅವ್ರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದೇ ಆರೋಪ ಇದ್ದಿದ್ದು. ಅದು ಸಹಜವಾಗಿ ಮೇಲ್ನೋಟಕ್ಕೂ ಕೂಡ ಕಾಣಿಸ್ತಾ ಇತ್ತು. ಕಾಂಗ್ರೆಸ್ ಜೆಡಿಎಸ್ ಆರೋಪ ಮಾಡುವಂಥದ್ದು ಮಾತ್ರ ಅಲ್ಲ, ಮೇಲ್ನೋಟಕ್ಕೂ ಕೂಡ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಆದ್ರೆ ಯಡಿಯೂರಪ್ಪನವ್ರು ಇಲ್ಲದೆ ಗೆಲ್ಲಿಕ್ಕಾಗೋದಿಲ್ಲ ಅಂತ ಬಿಜೆಪಿಗೆ ನಂತರ ಅನಿವಾರ್ಯತೆ ಅಂದ್ರೆ ಗೊತ್ತಾಗ್ತಾ ಹೋದಂತ ಹಿನ್ನೆಲೆಯಲ್ಲೇ ಯಡಿಯೂರಪ್ಪನವರಿಗೆ ಅಲ್ಲಿ ಸಂಸದೀಯ ಮಂಡಳಿಯಲ್ಲಿ ಸ್ಥಾನ ಕೊಟ್ಟಿದ್ದು. ಹೋಗ್ತಾ ಹೋಗ್ತಾ ಎಲ್ಲಾ ಕಡೆನೂ ಕೂಡ ಅವ್ರಿಗೂ ಕೂಡ ಒಂದು ರಥಯಾತ್ರೆಯನ್ನ ಕೊಟ್ಟಿದ್ದು. ಅವರು ಕೂಡ ಎಲ್ಲಾ ಕಡೆ ಪ್ರಚಾರವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಹೋಗಿದ್ದು. ಇವತ್ತು ಅಮಿತ್ ಶಾ ಅವರ ಭೇಟಿಯ ಉದ್ದೇಶ ಕೂಡ ಅದೇ, ಎಲ್ಲೂ ಕೂಡ ನಿರ್ಲಕ್ಷ್ಯ ಮಾಡಿಲ್ಲ ಅಂತ. ಸಹಜವಾಗಿಯೇ ಪೂಜ್ಯ ತಂದೆಯವರು ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಟ್ಟ ನಂತರ ಅನೇಕ ಬಾರಿ ಈ ರೀತಿ ಹೇಳಿಕೆಗಳು, ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು ಸಹಜ. ಆದರೆ ಪೂಜ್ಯ ತಂದೆಯವರು ಹಲವಾರು ಬಾರಿ ವಿಚಾರವನ್ನು ಸಾರ್ವಜನಿಕರ ಮುಂದೆ ಹೇಳಿದ್ದಾರೆ, ಯಾವ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು. ಆದರೆ ಯಡಿಯೂರಪ್ಪನವ್ರನ್ನ ಸೈಡ್ ಲೈನ್ ಮಾಡಲಾಗಿದೆ, ಯಡಿಯೂರಪ್ಪನವ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇಲ್ಲ, ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು. ಮಾನ್ಯ ಯಡಿಯೂರಪ್ಪನವರು ಪೂಜ್ಯ ತಂದೆಯವರು ಹಿಂದಿನಿಂದಲೂ ಕೂಡ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ ಏನು ಉತ್ಸಾಹದಲ್ಲಿದ್ದರು, ಇವತ್ತು ಕೂಡ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಅದೇ ಉತ್ಸಾಹದಲ್ಲಿ ಇವತ್ತು ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಮುಂದೂ ಕೂಡ ಮಾಡ್ತಾರೆ. ಶಿಕಾರಿಪುರ ತಾಲೂಕಿನ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಹಿರಿಯರ ಒಂದು ಅಭಿಪ್ರಾಯದ ಮೇರೆಗೆ ನಾನು ಈಗ ಶಿಕಾರಿಪುರದಲ್ಲಿ ಇವತ್ತು ಎಲ್ಲ ಗ್ರಾಮಗಳೇ ಪ್ರವಾಸವನ್ನು ಭೇಟಿಯನ್ನು ಕೊಟ್ಟಿದ್ದೇನೆ. ಮತ್ತೊಂದು ಬಾರಿ ಈಗ ಪ್ರವಾಸವನ್ನು ಶುರು ಮಾಡ್ತಾ ಇದ್ದೇನೆ ಶಿಕಾರಿಪುರದಲ್ಲಿ. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕೇಂದ್ರ ನಾಯಕತ್ವ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು. ಎಷ್ಟು ಮಾತ್ರ ಈ ಸಂದರ್ಭ ರಾಜಕೀಯ ನಾಯಕರು ಒಬ್ಬೊಬ್ಬರ ಮನೆಗೆ ಹೋದಂತ ಸಂದರ್ಭದಲ್ಲೂ ಕೂಡ ಒಂದೊಂದು ರೀತಿಯಾದಂತ ಸಂದೇಶಗಳಂತೂ ಇದ್ದೇ ಇರುತ್ತೆ. ಇನ್ನು ಅಮಿತ್ ಶಾ ಅವರು ಯಡಿಯೂರಪ್ಪನವರ ನಿವಾಸಕ್ಕೆ ಹೋದಂತ ಹಿನ್ನೆಲೆಯಲ್ಲಿ ಅದು ಯಾವ ರೀತಿಯಾದಂತ ಸಂದೇಶವನ್ನ ಕೊಟ್ಟಿದೆ, ಯಡಿಯೂರಪ್ಪನವರಿಗೆ ಮತ್ತೆ ವಿಜೇಂದ್ರ ಅವರಿಗೆ ಯಾವ ರೀತಿಯಾಗಿ ಮೈಲೇಜ್ ಅನ್ನ ಕೊಡ್ತಾ ಇದೆ ಇದು ಅನ್ನುವಂಥದ್ದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಚಾಣಕ್ಯ ತಂತ್ರ. ಅಮಿತ್ ಶಾಗೆ ಹೂಗುಚ್ಛ ನೀಡಲಿಕ್ಕೆ ಬಂದ್ರು ಯಡಿಯೂರಪ್ಪನವರು. ಈ ಸಂದರ್ಭದಲ್ಲಿ
ಬೇಡ ವಿಜೇಂದ್ರ ಅವರ ಕೈಯಿಂದ ಕೊಡ್ಸಿ ಅಂತ ಹೇಳಿದ್ರು. ವಿಜೇಂದ್ರ ಕೈಗೆ ಹೂಗುಚ್ಛವನ್ನ ನೀಡಲಿಕ್ಕೆ ಶಾ ಅವರು ಸೂಚನೆಯನ್ನ ಕೊಡ್ತಾರೆ. ಅದನ್ನ ನೀವು ವಿಜುವಲ್ಸ್ ಅಲ್ಲಿ ಗಮನಿಸಿದಿರಾ. ಶಾ ಸೂಚನೆಗೆ ಒಂದು ಕ್ಷಣ ಸಹಜವಾಗಿ ಏನ್ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ಲಿಲ್ಲ ಯಡಿಯೂರಪ್ಪನವ್ರಿಗೆ. ಅದಾದ್ಮೇಲೆ ಗೊತ್ತಾದ್ಮೇಲೆ ಹೂಗುಚ್ಛವನ್ನ ವಿಜೇಂದ್ರ ಕೈಗೆ ಕೊಡ್ತಾರೆ, ಮಗನ ಕೈಗೆ ಹೂಗುಚ್ಛವನ್ನ ನೀಡ್ತಾರೆ ಯಡಿಯೂರಪ್ಪನವರು. ನೀವೇ ಕೊಡಿ ಅಂತ ವಿಜೇಂದ್ರ ಕೈನಿಂದ ಹೂಗುಚ್ಛವನ್ನ ಸ್ವೀಕರಿಸ್ತಾರೆ ಅಮಿತ್ ಶಾ ಅವರು. ಅಲ್ಲಿ ಬೇರೆಯದ್ದೇ ಒಂದು ಸಂದೇಶವನ್ನ ಸಾರಬೇಕಾಗಿತ್ತು, ಆ ಕೆಲಸವನ್ನ ಮಾಡಿದ್ರು ಅಮಿತ್ ಶಾ ಅವರು. ರಾಜ್ಯ ಬಿಜೆಪಿಗೆ ಈ ಮೂಲಕ ಅತಿ ದೊಡ್ಡ ಸಂದೇಶ. ರಾಜ್ಯ ಬಿಜೆಪಿಗೆ ಅನ್ನೋದಕ್ಕಿಂತ ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪನವರನ್ನ ಕಟ್ಟಿ ಹಾಕಬೇಕು, ವಿರೋಧ ಮಾಡ್ತಾ ಇದಾರಲ್ಲ ಅವ್ರ ಮಗನ ಮೈಲೇಜ್ ಅನ್ನು ಕೂಡ ಡ್ರಾಪ್ ಮಾಡ್ಬೇಕಲ್ಲ, ಅವರು ಕೂಡ ಅವ್ರಿಗೂ ಮನ್ನಣೆಯನ್ನ ಕೊಟ್ಬಿಟ್ಟು ರಾಜ್ಯದಾದ್ಯಂತ ಓಡಾಟ ಮಾಡ್ತಾ ಇದ್ದಾರೆ, ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ, ಏನಾದ್ರೂ ಮಾಡಿ ಕಡಿವಾಣ ಹಾಕಬೇಕು ಅಂತ ಸಾಕಷ್ಟು ಜನ ತಂತ್ರವನ್ನ ಹೂಡ್ತಾ ಇದ್ದಾರೆ. ಅವರಿಗೂ ಕೂಡ ಒಂದು ಮೆಸೇಜ್ ಅನ್ನ ಕೊಟ್ಟಂತಾಗಿದೆ. ಯಡಿಯೂರಪ್ಪ ಅವರನ್ನ ಕಡೆಗಣಿಸಿಲ್ಲ ಎಂಬ ಸಂದೇಶವನ್ನ ಕೂಡ ಸಾರಬೇಕಾಗಿತ್ತು. ಆಕ್ಚುಲಿ ಬಿಜೆಪಿಗೆ ಯಡಿಯೂರಪ್ಪನವರು ತುಂಬಾ ಅನಿವಾರ್ಯ. ಬಿಕಾಸ್ ಬಿಜೆಪಿ ಬೆಳೆದಿರುವಂತದ್ದೇ ಯಡಿಯೂರಪ್ಪನವರ ಒಂದು ನಾಯಕತ್ವದಲ್ಲಿ. ಸೊ ಹೀಗಾಗಿ ಅವರನ್ನ ಕಡೆಗಣಿಸಿಲ್ಲ ಅನ್ನುವಂತ ಒಂದು ಸಂದೇಶ ಕೊಡಬೇಕಾಗಿತ್ತು, ಕೊಡ್ತಾ ಇದ್ದಾರೆ. ಯಡಿಯೂರಪ್ಪ ಮಗನನ್ನು ಕೂಡ ಕಡೆಗಣಿಸಿಲ್ಲ ಅನ್ನುವಂತ ಸಂದೇಶವನ್ನ ಕೊಡಬೇಕಾಗಿತ್ತು, ಕೊಡ್ತಾ ಇದ್ದಾರೆ. ಬಿಕಾಸ್ ಯಡಿಯೂರಪ್ಪನವರು ಯಾವ ರೀತಿಯಾಗಿ ಮಾಸ್ ಲೀಡರ್, ಅದರ ಒಂದು ದೊಡ್ಡ ಬಲ ವಿಜೇಂದ್ರ ಅವರಿಗೂ ಕೂಡ ಇರುವಂತದ್ದು. ಅವರು ಕೂಡ ಯುವಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ, ಅದು ಯಶಸ್ವಿ ಕೂಡ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅವರನ್ನ ಕಡೆಗಣನೆ ಅಂತ ಕೊಟ್ಬಿಟ್ರೆ, ಒಂದು ಮೆಸೇಜ್ ಹೋಗ್ಬಿಟ್ರೆ ಅದು ಕೂಡ ರಾಂಗ್ ಆಗುತ್ತೆ. ಸೊ ಹೀಗಾಗಿನೇ ವಿಜೇಂದ್ರ ಅವರನ್ನ ಕಡೆಗಣಿಸಿಲ್ಲ, ಯಡಿಯೂರಪ್ಪನವರಿಗೆ ಯಾವ ರೀತಿಯಾಗಿ ಸ್ಥಾನಮಾನ ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ವಿಜೇಂದ್ರ ಅವರನ್ನು ಕೂಡ ನಾವು ಬೆಳೆಸ್ತಾ ಇದೀವಿ ಅನ್ನುವಂತ ಒಂದು ಸಂದೇಶವನ್ನ ಸಾರುವ ಕೆಲಸ ಆಗ್ತಾ ಇದೆ. ವಿಜೇಂದ್ರಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಎಂಬ ಸಂದೇಶವನ್ನ ನೀಡಲಾಗ್ತಾ ಇರುವಂತದ್ದು. ಆ ಕಾರಣಕ್ಕೋಸ್ಕರನೇ ಹೈಕಮಾಂಡ್ ಯುವಮೋರ್ಚಾ ಸಮಾವೇಶಗಳನ್ನ ಆಯೋಜನೆ ಮಾಡುವಂತ ನಿಟ್ಟಿನಲ್ಲಿ ಸಂಚಾಲಕ ಹುದ್ದೆಯನ್ನ ಕೊಟ್ಟಿದ್ದು, ಅವರಿಗೆ ನೇತೃತ್ವವನ್ನ ಕೊಟ್ಟಿದ್ದು ವಿಜೇಂದ್ರ ಅವರಿಗೆ. ಅದೇ ಕೂಡ ಕೆಲವರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಯಡಿಯೂರಪ್ಪನವರಷ್ಟೇ ಪ್ರಾಮುಖ್ಯತೆ ವಿಜೇಂದ್ರಗೂ ಕೂಡ ಇದೆ ಎನ್ನುವಂತ ಸಂದೇಶವನ್ನ ಇವತ್ತು ಅಮಿತ್ ಶಾ ಅವರು ಪಾಸ್ ಮಾಡಿದ್ರು ಬಿಜೆಪಿ ಕಾರ್ಯಕರ್ತರಲ್ಲಿ ಮತ್ತೆ ಬಿಜೆಪಿ ನಾಯಕರಲ್ಲಿ. ಇಲ್ಲಿ ವಿಜೇಂದ್ರ ವಿರುದ್ಧ ತಿರುಗಿ ಬಿದ್ದಂತವರಿಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಲಾಯಿತು. ವಿಜೇಂದ್ರ ವಿರುದ್ಧ ತಿರುಗಿ ಬಿದ್ದಂತದ್ದು ಅಂದ್ರೆ ಕೆಲವರು ಬಹಿರಂಗವಾಗಿ ತೋರಿಸ್ಕೊಂಡ್ರು. ಅದರಲ್ಲೂ ಸ್ಪೆಷಲಿ ಸೋಮಣ್ಣ ಅವರ ಪುತ್ರ ಅರುಣ್ ಸೋಮಣ್ಣ ಮಾತನಾಡಿದ್ದನ್ನ ಗಮನಿಸಿದಿರ. ಒಬ್ಬ ರಾಜ ಹುಲಿ ಅಂತಾರೆ, ಅವ್ರ ಮರಿ ಹುಲಿ ಅಂತಾರೆ, ಒಂದೊಂದು ಕ್ಷೇತ್ರ ಗೆದ್ದ ತಕ್ಷಣ ಅವರೇ ಎಲ್ಲದನ್ನು ಕೂಡ ಸಾಧಿಸ್ಬಿಟ್ಟಿದೀವಿ ಅಂತ ಹೇಳ್ತಾರೆ ಅಂತೆಲ್ಲ ಹೇಳಿದ್ದು ಸಹಜವಾಗಿ ಬಿಜೆಪಿಗೆ ಎಲ್ಲೋ ಒಂದು ಹಂತಕ್ಕೆ ಅದು ವಿರೋಧಕ್ಕೂ ಕೂಡ ಕಾರಣವಾಗಿತ್ತು. ಅವ್ರಿಗೆ ಒಂದು ಸಂದೇಶವನ್ನ ಕೊಟ್ಟಂತ ಆಗ್ತದೆ. ವಿಜೇಂದ್ರಗೆ ಹೈಕಮಾಂಡ್ ಸಂಪೂರ್ಣವಾಗಿ ಬೆಂಬಲಕ್ಕಿದೆ. ಯಾವುದೇ ರೀತಿಯಲ್ಲೂ ಕೂಡ ನೀವು ಮುಜುಗರಕ್ಕೆ ಒಳಗಾಗೋದು ಬೇಡ, ನಿಮಗೆ ನಾವಿದ್ದೀವಿ ಸಪೋರ್ಟ್ ಆಗಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಹೋರಾಟ ಮಾಡಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಂತಿದೆ. ವಿಜೇಂದ್ರ ನಾಯಕತ್ವಕ್ಕೆ ಮನ್ನಣೆ ಎಂಬ ಸಂದೇಶನೂ ಕೂಡ ಇದರಲ್ಲಿ ಪಾಸ್ ಆಗ್ತಾ ಇರುವಂತದ್ದು. ಯಡಿಯೂರಪ್ಪನವರಿಗೆ ಕೊಟ್ಟಷ್ಟೇ ಜವಾಬ್ದಾರಿ ವಿಜೇಂದ್ರ ಅವರಿಗೂ ಕೂಡ ಕೊಟ್ಟಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ. ವಿಜೇಂದ್ರ ಸಂಪೂರ್ಣ ಬಲ ತುಂಬಿದ್ರ ಅಮಿತ್ ಶಾ ಅವರು ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಆಕ್ಚುಲಿ ಈ ಒಂದು KR ಪೇಟೆ ಎಲೆಕ್ಷನ್, ಶಿರಾ ಎಲೆಕ್ಷನ್ ಗೆದ್ದಂತ ಸಂದರ್ಭದಲ್ಲಿ ವಿಜೇಂದ್ರ ಅವರನ್ನ ಸಪರೇಟ್ ಆಗಿ ಅಮಿತ್ ಶಾ ಅವರು ಕರೆಸ್ಬಿಟ್ಟು ಆ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದ ಹೇಳಿದ್ರು, ಬೇಷ್ ಅಂತ ಹೇಳಿದ್ರು. ಸೊ ಹೀಗಾಗಿನೇ ಅಮಿತ್ ಶಾ ಅವರು ಮತ್ತೊಮ್ಮೆ ವಿಜೇಂದ್ರ ಅವರನ್ನ ಕಡೆಗಣಿಸಲಾಗ್ತಾ ಇದೆ ಅಂತೆಲ್ಲ ಹೇಳಲಾಗ್ತಾ ಇತ್ತಲ್ಲ, ಅದಕ್ಕೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ಎಲ್ಲೂ ಕೂಡ ನಾವು ಕಡೆಗಣಿಸಿಲ್ಲ, ಯಡಿಯೂರಪ್ಪನವರ ರೀತಿಯಲ್ಲೇ ಸ್ಥಾನಮಾನ ಕೊಡಲಾಗಿದೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಯಡಿಯೂರಪ್ಪನವರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ ಅನ್ನುವಂತ ಸಂದರ್ಭದಲ್ಲೇ ಇಲ್ಲ ಅವರಿಗೆ ಮನ್ನಣೆ ಕೊಡ್ತಾ ಇದ್ದೇವೆ ಅನ್ನುವಂತ ಸಾರುವ ಸಂದೇಶ ಈಗ ಆಲ್ರೆಡಿ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಆಯ್ತು. ಆಮೇಲೆ ವಿಜೇಂದ್ರ ಅವರನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಹೇಳಿದಂತ ಟೈಮ್ನಲ್ಲಿ ಯುವ ಮೋರ್ಚಾ ಸಂಚಾಲಕ ಹುದ್ದೆಯನ್ನ ಕೊಟ್ಬಿಟ್ಟು ಸಮಾವೇಶವನ್ನ ಆಯೋಜನೆ ಮಾಡುವಂತ ನೇತೃತ್ವವನ್ನ ಕೊಡ್ಲಾಯಿತು. ಅದಾದ್ಮೇಲೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಯಿತು. ಆಮೇಲೆ ಯಡಿಯೂರಪ್ಪನವರ ರೀತಿಯಲ್ಲಿ ಇವ್ರಿಗೂ ಪ್ರಾಮುಖ್ಯತೆ ಕೊಡಲಾಗಿದೆ ಅಂತ ಅವ್ರ ಮೈಲೇಜ್ಗೆ ಬ್ರೇಕ್ ಹಾಕುವಂತ ಪ್ರಯತ್ನವನ್ನ ಕೆಲವರು ಮಾಡಿದ್ರು. ಈಗ ಅಮಿತ್ ಶಾ ಅವರ ಬೆಂಬಲದ ಮುಖಾಂತರ ಮತ್ತೆ ಯಾವ ರೀತಿಯಾಗಿ ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕರು, ಹಾಗೆ ಅವರ ಪುತ್ರನಿಗೂ ಕೂಡ ಮನ್ನಣೆ ಅನ್ನುವಂತ ಸಂದೇಶ ಸಾರದಂತ ಆಗ್ತಾ ಇದೆ. ಪೃಥ್ವಿ, ಒಂದು ಉಪಹಾರದ ಸಭೆ, ಹಲವು ಸಂದೇಶಗಳ ರವಾನೆಯನ್ನು ಅಮಿತ್ ಶಾ ಅವರು ಮಾಡಿದರು. ಒಂದು ಕಡೆ ಯಾರು ಕೂಡ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಅವರ ಪುತ್ರ BY ವಿಜೇಂದ್ರರ ವಿರುದ್ಧ ಹರಿಹಾಯಬಾರ್ದು, ವಾಗ್ದಾಳಿ ನಡೆಸಬಾರ್ದು, ವ್ಯಂಗ್ಯದಾಟಿಯಲ್ಲಿ ಮಾತನಾಡಬಾರ್ದು, ಅವರ ವಿರುದ್ಧವಾಗಿ ಯಾರು ಕೂಡ ಅಪಸ್ವರ ಎತ್ತಬಾರ್ದು, ಅವರಿಗೆ ರಾಷ್ಟ್ರೀಯ ನಾಯಕ ಆಗಿರ್ತಕ್ಕಂಥ ಅಮಿತ್ ಶಾ ರಂಥವರಲ್ಲೇ ಮನ್ನಣೆ ಇದೆ ಎಂಬ ಸಂದೇಶವನ್ನು ರವಾನೆ ಮಾಡಿದರು.
ಬಿ ಎ ವಿಜೇಂದ್ರರ ವಿರುದ್ಧ ಎಲ್ಲ ಒಂದು ಕಡೆ ಪರೋಕ್ಷವಾಗಿ ಕಿಚಾಯಿಸ್ತಿದ್ದಂಥ BJPಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಇರ್ಬೋದು, ವಿ ಸೋಮಣ್ಣ ಇರ್ಬೋದು, ಅರುಣ್ ಸೋಮಣ್ಣ ಇರ್ಬೋದು ಮತ್ತು BS ಯಡಿಯೂರಪ್ಪ ಮತ್ತು ಬಿ ಎ ವಿಜೇಂದ್ರದ ಒಳಗಡೆ ಇರ್ತಕ್ಕಂಥ ಸ್ವಪಕ್ಷೀಯ ವಿರೋಧಿಗಳಿಗೆ ಇವತ್ತು ಅಮಿತ್ ಶಾ ಮಾಡಿರ್ತಕ್ಕಂಥ ಭೇಟಿ ಮತ್ತು ಅವರು ನಡೆದುಕೊಂಡ ರೀತಿ ರಿವಾಜು ಇವತ್ತು ಎಲ್ಲೊಂದು ಕಡೆ ರಾಜಕೀಯವಾಗಿ ಮರ್ಮಾಘಾತವನ್ನು ಉಂಟು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ರಾಜ್ಯ BJPಗೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಅನಿವಾರ್ಯ ಮತ್ತು ಅವರು ಕೇಂದ್ರ ಬಿದ್ದು ಅವರ ಪುತ್ರ ಕೂಡ ನಮಗೆ ಈ ಸಂದರ್ಭದಲ್ಲಿ ಅನಿವಾರ್ಯ ಮತ್ತು ಅವರನ್ನು ಕೂಡ ಯಾವುದೇ ಕಾರಣ ಕೂಡ ಕಾಲೆಳೆಯುವ ಕೆಲಸವನ್ನು ಮಾಡಬೇಡಿ ಎಂಬ ಏನೋ ಒಂದು ಸಂದೇಶವನ್ನು ಕೂಡ ಇದ್ರ ಜೊತೆಗೆ ರವಾನೆ ಮಾಡಿದ್ರ ಜೊತೆಗೆ ಇವತ್ತು ಒಂದಷ್ಟು ಕುಶಲಾಪುರ ಏನು ನಡೆಸಿದ್ರು ಆ ಸಂದರ್ಭದಲ್ಲಿ ಚುನಾವಣೆ ಯಾವಾಗ ಬೇಕಾದರೂ ಘೋಷಣೆ ಆಗ್ಬೋದು, ಘೋಷಣೆಯಾದ ಒಂದೆರಡು ದಿನಗಳಲ್ಲೇ ತಾವು ದೆಹಲಿಗೆ ಬರಬೇಕು, 3-4 ದಿನಗಳಲ್ಲೇ ಆಲ್ಮೋಸ್ಟ್ ನಾವು ಒಂದಷ್ಟು ಟಿಕೆಟನ್ನು ಫೈನಲ್ ಮಾಡ್ತೀವಿ, ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿದರು. ಅಲ್ಲದೆ ಪ್ರಮುಖವಾಗಿ ಯಾವುದೇ ಕಾರಣ ಕೂಡ ಅತಂತ್ರ ವಿಧಾನಸಭೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ, ಭಾರತೀಯ ಜನತಾ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು, ಬಹುಮತ ಬರುವಂತೆ ನೋಡ್ಕೊಳ್ಳಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಅವರ ಮಾತಿನ ಉದ್ದಕ್ಕೂ ಕೂಡ ಯಡಿಯೂರಪ್ಪರವರನ್ನೇ ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ಮಾತನಾಡಿದ್ರು. ಒಂದು ಮಾತನ್ನು ಹೇಳಿದರು, ತಾವು ಅದ್ಭುತವಾಗಿ ಪ್ರಚಾರವನ್ನು ಮಾಡ್ತಿದ್ದೀರಾ, ಉತ್ತಮವಾಗಿ ಎಲ್ಲ ನಡೆದುಕೊಂಡು ಹೋಗ್ತಿದೆ, ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕ ತಾವು ಏನೇ ಅಭಿಪ್ರಾಯ ಸಲಹೆಗಳನ್ನು ಕೊಡಿ, ಅದನ್ನು ನಾವು ಸ್ವೀಕರಿಸ್ತೀವಿ, ಮುಖ್ಯಮಂತ್ರಿಗಳು ಸ್ವೀಕರಿಸ್ತಾರೆ, ನಿಮ್ಮ ಅಭಿಪ್ರಾಯ ಸಲಹೆಗಳಂತೆ ಚುನಾವಣೆಯನ್ನು ಕೂಡ ನಡೆಯಲಿದೆ. ಜೊತೆಗೆ ತಮ್ಮ ಪ್ರಚಾರದ ವೈಖರಿಯನ್ನು, ಪ್ರಚಾರದ ಬಿರುಸನ್ನು ಮತ್ತಷ್ಟು ವೇಗವಾಗಿ ಮಾಡಿ ಮತ್ತಷ್ಟು ಸ್ಟ್ರಾಂಗ್ ಆಗಿ ಮುಂದುವರಿರಿ ಎಂಬ ಸಂದೇಶವನ್ನು ಅವರಿಗೆ ಕೊಟ್ಟರು ಮತ್ತು ಸಲಹೆಯನ್ನು ಕೊಟ್ಟರು. ಆ ಮುಖಾಂತರ ಎಲ್ಲರೂ ಕೂಡ ಒಗ್ಗಟ್ಟಿನ ಮಂತ್ರವನ್ನು ಪಠಿಸಿಕೊಂಡು ಚುನಾವಣೆಯನ್ನು ಎದುರಿಸಿ ನಮಗೆ ಗೆಲ್ಲುವ ಅವಕಾಶ ಇದೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಯನ್ನ ಜನರ ಮುಂದೆ ಇಡಿ ಅನ್ನೋ ಮುಖಾಂತರ ಅಭಿವೃದ್ಧಿ ಮಂತ್ರವನ್ನು ಪಠಿಸಿ ಎಲ್ಲೊಂದು ಕಡೆ ಜಾತಿ ಧರ್ಮದ ಮಂತ್ರದ ಜೊತೆಗೆ ಅಭಿವೃದ್ಧಿ ಮಂತ್ರದ ಕಡೆ ಹೆಚ್ಚು ಗಮನ ಹರಿಸಿ ನಮ್ಮ ಮಾತನ್ನು ಕೂಡ ಹೇಳಿರುವಂಥದ್ದು. ಇದರ ಬೆನ್ನಲ್ಲೇ ವಿಜೇಂದ್ರ ಜೊತೆ ಇವತ್ತು ಎಲ್ಲೊಂದು ಕಡೆ ಆತ್ಮೀಯವಾಗಿ ನಡೆದುಕೊಂಡ ರೀತಿ ಇದೆಯಲ್ಲ, ಅದು ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಯಡಿಯೂರಪ್ಪನವರು ಎಷ್ಟು ಮುಖ್ಯವೋ ಅದೇ ರೀತಿ ಸಂಘಟನೆ ವಿಚಾರದಲ್ಲಿ ಬಿ ಎ ವಿಜೇಂದ್ರ ಕೂಡ ಮುಖ್ಯ. ಬಿ ಎ ವಿಜೇಂದ್ರ ಅವರನ್ನ ಟೀಕೆ ಮಾಡಿದರೆ ಅದು ಯಡಿಯೂರಪ್ಪರವರನ್ನ ಟೀಕೆ ಮಾಡಿದಂತೆ, ಯಡಿಯೂರಪ್ಪರವರ ಮತ್ತು ಬಿ ಎ ವಿಜೇಂದ್ರ ಟೀಕೆ ಮಾಡಿದರೆ ಅದು ಪಕ್ಷಕ್ಕೆ ಎಲ್ಲೊಂದು ಕಡೆ ಅದು ವಿರುದ್ಧ ಮತಗಳಾಗಿ ಪರಿವರ್ತನೆ ಆಗುತ್ತೆ ಎಂಬ ಸಂದೇಶವನ್ನು ಇವತ್ತು ಅಮಿತ್ ಶಾ ಅವರು ನೀಡಿದ್ರು ಅಂತಲೇ ಹೇಳ್ಬೋದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.